ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಟ್. ನಾನು ಅಜಿತ್ ಬೊಪ್ನಳ್ಳಿ. ಪಾಪ ಡಿ ಕೆ ಶಿ ಅವ್ರನ್ನ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಮೊನ್ನೆ ತಾನೇ ರಾಷ್ಟ್ರೀಯ ಮಾಧ್ಯಮಕ್ಕೆ ಒಂದು ಸಂದರ್ಶನವನ್ನು KPCC ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿ ಆಗೋ ಕನಸನ್ನು ಹೊಂದಿರೋ DK ಶಿವಕುಮಾರ್ ಅವರು ಕೊಟ್ಟಿದ್ದರು. ಅಲ್ಲೊಂದು ಮಾತನ್ನು DK ಶಿ ಹೇಳಿದ್ರು. ಏನಂದರೆ, ನಮ್ಮಲ್ಲಿ ಒಂದು ಡೀಲ್ ಆಗಿದೆ, ಅದರ ಪ್ರಕಾರವೇ ಗಾಂಧಿ ಪರಿವಾರ ನಡೆದುಕೊಳ್ಳುತ್ತೆ ಅಂತ. ಡೀಲ್ ಅಂದರೆ ಮತ್ತೇನಿರುತ್ತೆ? ಕರ್ನಾಟಕದಲ್ಲಿ 2.5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಕೆಳಗೆ ಇಳಿಯೋದು, ಆ ಜಾಗಕ್ಕೆ DK ಬಂದು ಕೂರೋದು. ಇದು ಮೊದಲಿನಿಂದಲೂ ಕೂಡ ರಾಜಕೀಯ ವಲಯದಲ್ಲಿ ಇದ್ದ ಚರ್ಚೆಯಾಗಿತ್ತು. ಇದನ್ನು ಬಿಟ್ಟು ಹೈಕಮಾಂಡ್ ಬಳಿ ಇನ್ನೇನು ಒಪ್ಪಂದ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಲ್ಲ. ಆದರೆ ಗಾಂಧಿ ಕುಟುಂಬಕ್ಕೆ ಪಕ್ಷನಿಷ್ಠರಿಗಿಂತ ಹೊರಗಿನಿಂದ ಬಂದವರ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಅನಿಸುತ್ತೆ. ಹೀಗಾಗಿ ದೇವೇಗೌಡರು ಒದ್ದು ಓಡಿಸಿದ ಮೇಲೆ ಜನತಾದಳದಿಂದ ಮುಖ ಒರೆಸ್ಕೊಂಡು ಬಂದ ಸಿದ್ದರಾಮಯ್ಯ ಸೀದಾ ಬಂದು ಕಾಂಗ್ರೆಸ್ಗೆ ಸೇರಿ 2 ಸಲ ಮುಖ್ಯಮಂತ್ರಿನೂ ಆದರು. ಬಟ್ ಈಗ ಒಂದು ಹಳೆಯ ವಿಚಾರ ಹೊಸ ಚರ್ಚೆಯನ್ನು ಶುರು ಮಾಡಿದೆ. DK ಶಿ ಕೊಟ್ಟ ಹೂವನ್ನು ರಾಹುಲ್ ಗಾಂಧಿ ಸ್ವೀಕಾರ ಮಾಡದೆ ಪಬ್ಲಿಕ್ ಆಗಿ ಇನ್ಸಲ್ಟ್ ಮಾಡಿದ್ದು. ಅಬ್ಬಬ್ಬಬ್ಬಬ್ಬಾ, ಅದೆಂಥ ದರ್ಪ ಕಾಣುತ್ತೆ ನೋಡಿ ರಾಹುಲ್ ಗಾಂಧಿ ಬಾಡಿ ಲ್ಯಾಂಗ್ವೇಜಲ್ಲಿ. ಹೂವು ಹಾಕಿ ಸರ್ ಅಂತ ಕೊಟ್ಟಿದ್ದು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅಲ್ಲ, ಅಥವಾ ಸಮಾವೇಶಕ್ಕೆ ಬರೋ ಬಾಡಿಗೆ ಬೆಂಬಲಿಗನೂ ಅಲ್ಲ. ಪಕ್ಷವೇ ದೇವರು ಅಂತ ಬದುಕ್ತಾ ಇರೋ ಪಕ್ಷ ಪ್ರೇಮಿ DK ಶಿವಕುಮಾರ್. ಈ ಸಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ DK ಡ್ರಾಮಾ ತುಂಬ ಮ್ಯಾಟ್ರ್ ಆಗಿದೆ. ಇದನ್ನೆಲ್ಲ ರಾಹುಲ್ ಗಾಂಧಿ ಇಷ್ಟು ಬೇಗ ಮರೆತ್ರ ಒಂದಂತೂ ಸ್ಪಷ್ಟ, ರಾಜಕಾರಣಿಗಳು ಏನೇ ಮಾಡಲಿ ಏನೇ ಮಾತಾಡಲಿ ಅದರಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಂದೇಶವಂತೂ ಇದ್ದೇ ಇರುತ್ತೆ. ರಾಹುಲ್ ಗಾಂಧಿ ಹಾಗೂ DK ಶಿವಕುಮಾರ್ ಮಧ್ಯೆ ನಡೆದ ಈ ಭೇಟಿ ಇಲ್ಲಿ ಸರ್ಕಾರ ಬಂದ ಮೇಲೆಯೇ ಆಗಿದ್ದು. ಆದರೆ DK ಶಿವಕುಮಾರ್ ಅವರನ್ನು ಪಬ್ಲಿಕ್ಕಲ್ಲಿ ಇಷ್ಟೊಂದು ಅವಮಾನ ಮಾಡ್ತಾರೆ, ಎದುರು ಕ್ಯಾಮ್ರಾಗಳು ಇರೋದು ಗೊತ್ತಿದ್ದು ಕೂಡ ಅವಾಯ್ಡ್ ಮಾಡ್ತಾರೆ ಅಂದರೆ ಅವರ ಮೇಲೆ ಕಿಂಚಿತ್ ಒಲವು ಇಲ್ಲ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಇದನ್ನು ಆಲ್ರೆಡಿ DK ಶಿ ಅರ್ಥ ಮಾಡಿಕೊಂಡು ಸುಮ್ಮನೆ 5 ವರ್ಷ ಬಾಯಲ್ಲಿ ಅವಲಕ್ಕಿ ಹಾಕ್ಕೊಂಡು ಇರಬೇಕಾಗಿತ್ತು. ಇದನ್ನೆಲ್ಲ ನೋಡಿದ ಮೇಲೆ ನಾನು ಪ್ರೈಮರಿ ಸ್ಕೂಲಲ್ಲಿ ಕಲಿತ ಹಾಡೊಂದು ನೆನಪಾಗ್ತಾ ಇದೆ. ತಿರುಕನೂರ್ವ ಊರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನಂತೇನೆ. ಮುಪ್ಪಿನ ಷಡಕ್ಷರಿಗಳು ಬರೆದ ಈ ಹಾಡು ಕನ್ನಡಿಗರಿಗೆ ಗೊತ್ತಿರುತ್ತೆ. ಯಾಕೋ DCM DK ಶಿವಕುಮಾರ್ ಅವರಿಗೆ ಇದೊಂದು ಸನ್ನಿವೇಶ ಹೇಳಿ ಮಾಡಿಸ್ದಂಗೆ ಕಾಣ್ತಾ ಇದೆ. ಪಾಪ DK ಶಿವಕುಮಾರ್ ಪಕ್ಷಕ್ಕೆ ಏನೆಲ್ಲ ಮಾಡಿದ್ರು. ಎಲ್ಲಿ ರಾಹುಲ್ ಗಾಂಧಿಗೆ ನನ್ನ ನೆನಪು ಇರೋದಿಲ್ವೋ ಅಂತ ರಾಹುಲ್ ಅಮೇರಿಕಕ್ಕೆ ಹೋದಾಗ ತನ್ನ ಇಡೀ ಫ್ಯಾಮಿಲಿಯನ್ನು ಕರ್ಕೊಂಡು ಹೋಗಿ ಭೇಟಿಯಾಗಿದ್ದರು. ನಾನೊಬ್ಬ ನೆನಪಲ್ಲಿರಲಿ ಸರ್ ಅಂತ ಅಂಗಲಾಚಿ ಬಂದಿದ್ದರು. ಇದು ಅವರ ಸ್ವಂತಕ್ಕೆ ಅಂದ್ಕೊಂಡು ಬಿಡೋಣ. ಆದರೆ ಪಕ್ಷಕ್ಕೆ ಕೂಡ ತಮ್ಮ ಬೆವರು ರಕ್ತ ಹರಿಸಿದ್ದು ಗಾಂಧಿ ಪರಿವಾರ ಮರೆತೇ ಬಿಡ್ತಾ. ಅದು ಗುಜರಾತ್ ಇಲೆಕ್ಷನ್ ಸಮಯ. ಆಪರೇಷನ್ ಕಮಲದ ಭಯದಲ್ಲಿ ಕಾಂಗ್ರೆಸ್ ಇತ್ತು. ಗುಜರಾತಿನ ಕಾಂಗ್ರೆಸ್ ಶಾಸಕರನ್ನು ಕಾಪಾಡಿಕೊಳ್ಬೇಕಲ್ಲ. ಆದರೆ ಯಾರು ಇಷ್ಟು ದೊಡ್ಡ ಸಾಹಸಕ್ಕೆ ಸಮರ್ಥ ಸಾಹಸಿಗ ಅಂತ ಹುಡುಕಿದಾಗ ಥಟ್ ಅಂತ ನೆನಪಾಗಿದ್ದೆ DK ಶಿವಕುಮಾರ್. ಕರ್ನಾಟಕದಲ್ಲಿ ಇರೋ ಈಗಲ್ಟನ್ ರೆಸಾರ್ಟ್ಗೆ ಗುಜರಾತಿನ ಕಾಂಗ್ರೆಸ್ ಶಾಸಕರನ್ನು ಕುರಿ ತುಂಬಿಕೊಂಡು ಬಂದ ಹಾಗೆ ತುಂಬಿಕೊಂಡು ಬರಲಾಯಿತು. ಗಾಂಧಿ ಪರಿವಾರದ ಕಣ್ಣಲ್ಲಿ ಯಾವುದೇ ರಾಜ್ಯದ ಯಾವುದೇ ಕಾಂಗ್ರೆಸ್ ಶಾಸಕ ಅಂದರೆ ಡಮ್ಮಿನೇ. ಆದರೆ ಇಲ್ಲಿ DK ಶಿವಕುಮಾರ್ ತಾವು ಕಷ್ಟಪಟ್ಟು ಅಥವಾ ಸುಖಪಟ್ಟು ದುಡಿದ ದುಡ್ಡಲ್ಲಿ ಆ ಪರಿಚಯವೇ ಇಲ್ಲದ ಜನರಿಗೆ ರಾಜಾತಿಥ್ಯವನ್ನು ಕೊಟ್ಟರಲ್ಲ. ಒಬ್ಬರಲ್ಲ ಇಬ್ಬರಲ್ಲ, 44 ಕಾಂಗ್ರೆಸ್ ಚೇಲಾಗಳನ್ನು ಸಾಕಿಕೊಂಡಿದ್ದರು. ಕೇಳಿದ್ದೆಲ್ಲ ಒದಗಿಸಿದ್ರಂತೆ. ಗುಂಡು ತುಂಡು ಅಬ್ಬರ ಪ್ರತಿಯೊಬ್ಬರಿಗೂ ಸೇವಕರನ್ನ ಇಟ್ಟಿದ್ರಂತೆ. ಇದಕ್ಕೆಲ್ಲ ರಾಹುಲ್ ಗಾಂಧಿ ಫಂಡ್ ಮಾಡಿದ್ರ? ಖಂಡಿತ ಇಲ್ಲ. ಯಾರದ್ದೋ ದುಡ್ಡು ಎಲ್ಲಮ್ಮಂದೇ ಜಾತ್ರೆ ಆಗಿದ್ದು ಇಲ್ಲಿ. ಇದನ್ನು ಇಷ್ಟು ಬೇಗ ರಾಹುಲ್ ಗಾಂಧಿ ಮರೆತ್ರ ಪಾಪ. ಭಾರತ್ ಜೋಡೋ ಯಾತ್ರೆಯನ್ನಾದರೂ ನೆನಪಲ್ಲಿಟ್ಕೋಬೇಕಿತ್ತು. ರಾಹುಲ್ ಗಾಂಧಿ ಓಡೋಕೆ ಶುರು ಮಾಡಿದರು ಅಂತ ಕೈಯಲ್ಲಿ ಹೆಣಬಾರದ ಕೋಲಿದ್ದ ಬಾವುಟ ಹಿಡ್ಕೊಂಡು DK ಓಡಿದ್ದು.
ನೋಡ್ತಾ ಇದ್ರೆ ಎಲ್ಲಿ ಕುಸಿದು ಬೀಳ್ತಾರೋ ಅನ್ನೋ ಆತಂಕ ಬರೋ ಥರ ಇತ್ತು. ಮೂಗಲ್ಲಿ ಶ್ವಾಸ ತೆಗೆಯೋಕ್ಕೆ ಕಷ್ಟ ಆಗಿ ಬಾಯಿ ತೆಕ್ಕೊಂಡು ಆ ದೈತ್ಯ ದೇಹನ ಓಡಿಸೋದು ಅಯ್ಯಪ್ಪ ಕಷ್ಟ. ಇದನ್ನೆಲ್ಲ ರಾಹುಲ್ ಗಾಂಧಿ ನೆನಪಲ್ಲಿ ಇಟ್ಕೊಂಡೇ ಇಲ್ಲ. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷನಿಷ್ಠರಿಗೆ ಎಷ್ಟು ಕಿಮ್ಮತ್ತಿದೆ ಅನ್ನೋದು ಇದರಲ್ಲೇ ಅರ್ಥವಾಗುತ್ತಲ್ಲ. ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರನ್ನು ಎಷ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದರೆ ಅವರನ್ನು ಸೈಡ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ. ಸದ್ಯ ಕರ್ನಾಟಕದಲ್ಲಿ ಶಿಗ್ಗಾಂವಿ, ಸಂಡೂರು ಹಾಗೂ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಬ್ಯಾಟಲ್ ಆಯಿತಾ. ಊಹೆಗೂ ಮೀರಿದ ಫಲಿತಾಂಶ ಬಂತು. 3 ಕಡೆಗಳಲ್ಲಿ ಕಾಂಗ್ರೆಸ್ ಪಕ್ಷವೇ ಗೆದ್ದುಕೊಳ್ತು. ಯಾವುದೇ ಚುನಾವಣೆ ಗೆದ್ದಾಗ ಹೈಕಮಾಂಡ್ ಮಟ್ಟದಲ್ಲಿ ಇರೋರು ಯಾರಿಗೆ ಕ್ರೆಡಿಟ್ಸ್ ಕೊಡ್ತಾರೆ? ಪಕ್ಷದ ಅಧ್ಯಕ್ಷರಿಗೆ. ಯಾಕೆಂದರೆ CM ಎಲ್ಲ ಕಡೆ ಹೋಗಿ ಸಂಘಟನೆ ಮಾಡೋಕ್ಕೆ ಆಗೋದಿಲ್ಲ. ಪಕ್ಷದ ಪ್ರೆಸಿಡೆಂಟ್ ಮ್ಯಾಟ್ರ್ ಆಗ್ತಾರೆ. ಅವರೇ ಮುಂದೆ ನಿಂತು ಕಾರ್ಯಕರ್ತರ ಹುರುಪು ಜಾಸ್ತಿ ಮಾಡಿಸಿ ಪ್ರಚಾರ ಕಾರ್ಯಕ್ಕೆ ಕರೆಂಟ್ ಶಾಕ್ ಕೊಟ್ಟು ಗೆಲುವಿನಲ್ಲಿ ಪಾತ್ರವನ್ನು ವಹಿಸಿರ್ತಾರೆ. ಆದರೆ ಕಾಂಗ್ರೆಸ್ನ ಸುರ್ಜೇವಾಲಾ ಬೈ ಎಲೆಕ್ಷನ್ ಕ್ರೆಡಿಟ್ ಕೊಟ್ಟಿದ್ದು ಯಾರಿಗೆ ಗೊತ್ತಾ? ರಾಹುಲ್ ಗಾಂಧಿಗೆ, ಮಲ್ಲಿಕಾರ್ಜುನ್ ಖರ್ಗೆಗೆ. ಯಾಕೆ ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಷದಲ್ಲಿ ಇನ್ನಷ್ಟು ಡಮ್ಮಿ ಪೀಸ್ ಮಾಡೋಕ್ಕೆ ಅವರು ನೋಡ್ತಾ ಇರೋದು? ಬೆದರಿಕೆ ಹಾಕಿದರೂ ಕೂಡ, ನೀರು ಕೊಡಲ್ಲ ಅಂತ ಹೆದರಿಸಿದ್ರೂ ಕೂಡ ಡಿ ಕೆ ಸುರೇಶ್ ಅವರನ್ನು ಗೆಲ್ಲಿಸಿಕೊಂಡು ಬರದೇ ಇರೋ ಈತ ಏನು ಮಹಾ ಅಂತ ನೋಡ್ತಾ ಇದೆಯಾ? ಗ್ಯಾರಂಟಿ ಮೇಲೆ ಗ್ಯಾರಂಟಿ ಕೊಟ್ಟು ಕೂಡ ಲೋಕಸಭೆಯಲ್ಲಿ ಸಿಂಗಲ್ ಡಿಜಿಟ್ಗೆ ತಂದು ನಿಲ್ಲಿಸಿರೋದು ಕಾರಣವಾಯಿತಾ? ಬೆಳಗಾವಿಯ ಕಾಂಗ್ರೆಸ್ ನಾಯಕರು ಈಗಾಗಲೇ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರು ರಾಹುಲ್ ಗಾಂಧಿಯ ಮೈಂಡ್ ವಾಶ್ ಮಾಡೋದ್ರಲ್ಲಿ ಗೆದ್ರ. ಜನಸಾಮಾನ್ಯರ ಮುಂದೆ ಬಿಡಿ, ಶಾಸಕರ ಮುಂದೆಯೂ ಡಾಂತರ ವರ್ತಿಸೋ ಅವರ ವರ್ತನೆಯೇ ಮುಳುವಾಗ್ತಾ ಇದೆಯಾ? ಇದ್ರೂ ಇರ್ಬೋದು. ಜನ ಭ್ರಷ್ಟಾಚಾರವನ್ನಾದರೂ ಸಹಿಸ್ತಾರೆ, ಆದರೆ ಹಿಟ್ಲರ್ ಥರ ಆಡಿದರೆ ಒದ್ದು ಮನೆ ಕಳಿಸ್ತಾರೆ. ಹಾಗೆ ನೋಡಿದ್ರೆ ಗಾಂಧಿ ಪರಿವಾರದಲ್ಲಿ ಅಮ್ಮ ಮಗ ಇಬ್ಬರಿಗೂ ಕೂಡ ಬೇರೆ ಬೇರೆ ಆಲೋಚನೆ ಇರೋ ಹಾಗಿದೆ. ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಅಂದರೆ ಇಷ್ಟ. ಅಮ್ಮ ಸೋನಿಯಾ ಮೇಡಮ್ಗೆ ಡಿ ಕೆ ಮೇಲೆ ಒಲವು ಇದ್ದ ಹಾಗಿದೆ. ಯಾಕೆಂದರೆ ಮನಿ ಲ್ಯಾಂಡ್ರಿಂಗ್ ಕೇಸಲ್ಲಿ ಡಿ ಕೆ ಶಿವಕುಮಾರು ತಿಹಾರ್ ಜೈಲಿಗೆ ಹೋಗ್ತಾರೆ. ಅಲ್ಲಿ ಜೈಲಿನ ಗೋಡೆಯನ್ನು ನೋಡ್ಕೊಂಡು ಕೂತಿದ್ದಾಗ ಇದೇ ಸೋನಿಯಾ ಗಾಂಧಿ ಭೇಟಿಯಾಗಿದ್ದರು. ನೀವೇನು ಹೆದರಬೇಡಿ, ಬೇಲ್ ಕೊಡಿಸೋ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ಅಂತ ಧೈರ್ಯ ತುಂಬಿದ್ರು. ಜೈಲಿಂದ ಹೊರಗಡೆ ವೇಟ್ ನಿರಪರಾಧಿಯಾಗಿರಲ್ಲ, ಸೋನಿಯಾ ಗಾಂಧಿ ಥರವೇ ಬೇಲ್ ಮೇಲೆ ಹೊರಗೆ ಬಂದ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷದ ಪಟ್ಟವನ್ನು ಕೂಡ ಕೊಟ್ಟರು. ಬರ್ತಾ ಇದ್ದ ಹಾಗೆ ಅಧ್ಯಕ್ಷರಾದರು. ಸೋನಿಯಾ ಮಾತನ್ನು ರಾಹುಲ್ ಕೇಳೋದಿಲ್ಲ ಅನಿಸುತ್ತೆ. ಈ ಸಲದ ಫಲಿತಾಂಶ ಬಂದು ಕಾಂಗ್ರೆಸ್ ಗೆದ್ದ ಮೇಲೆ ಕೂಡ 4 ದಿವಸ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಮಾತೇ ಆಡಿರಲಿಲ್ಲ. 4 ದಿವಸ ಹೈಕಮಾಂಡ್ ಜೊತೆಗೆ ಸುದೀರ್ಘ ಮೀಟಿಂಗ್. ಹೈಕಮಾಂಡ್ಗೆ ಚಿಂತೆ ಹಚ್ಚಿದ್ರು. ಈ ಸಲ ಗೆಲ್ಲಕ್ಕೆ ನಾನೇ ಮೇನ್ ರೋಲು, ನಾನೇ ಮ್ಯಾನ್ ಆಫ್ ದಿ ಮ್ಯಾಚ್, ಹೀಗಾಗಿ ನನಗೆ ನೀವು CM ಸ್ಥಾನ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದ್ರು. ಆ ಕಡೆ ಸಿದ್ದರಾಮಯ್ಯ, ಇದೇ ನನ್ನ ಕೊನೆಯ ಅವಕಾಶ, ನನ್ನಂಥ ಲೀಡರ್ನ ನೀವು ಮರೆಯೋ ಹಾಗಿಲ್ಲ, ಅದರಲ್ಲೂ ನಾನೊಬ್ಬ ಶುದ್ಧ ಹಸ್ತ, ಡಿ ಕೆ ಮೇಲೆ 10 ಕೇಸ್ಗಳಿವೆ, ಸೊ CM ಆದಮೇಲೆ ಇಡಿ ವಿಚಾರಣೆಗೆ ಅಂತ ಕರೆದ್ರೆ ಪಕ್ಷಕ್ಕೆ ಅವಮಾನ ಅಂತ ಅಮ್ಮ ಮಗನನ್ನು ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆದರು. ತಿಪ್ಪರ್ಲಾಗ ಹಾಕೋದೊಂದು ಬಾಕಿ. ಯಾರು? ಡಿ ಕೆ ಶಿವಕುಮಾರು. ಆದರೂ ಕೂಡ CM ಸ್ಥಾನ ಸಿಗಲಿಲ್ಲ. ಸ್ಕೂಲಿಗೆ ಹೋಗಲ್ಲ ಅನ್ನೋ ಚಿಕ್ಕ ಮಕ್ಕಳಿಗೆ ಆಮಿಷ ಪಟ್ಟದ್ದು ಗೊತ್ತಲ್ಲ. ಇವತ್ತು ಸ್ಕೂಲಿಗೆ ಹೋದರೆ ವೀಕೆಂಡಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅದು ಇದು ಅಂತ. ಅದೇ ಥರ 2.5 ವರ್ಷ ಆದಮೇಲೆ ನಿಮ್ಮನ್ನು CM ಮಾಡೋಣ ಅಂತ ಮೂಗಿಗೆ ತುಪ್ಪ ಸವರಿ ಕಳಿಸಿದರು. ಪರಿಮಳ ಬರುತ್ತೆ, ಆದರೆ ನೆಕ್ಕಾಗಲ್ಲ. ಈಗ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನದ ಸಮಾವೇಶದ ಸಮಯದಲ್ಲಿ ಡಿ ಕೆ ಮತ್ತೆ ಆ ಡೀಲ್ ಬಗ್ಗೆ ನೆನಪು ಮಾಡಿದ್ದಾರೆ. ಆದರೆ ರಾಹುಲ್ ಗಾಂಧಿಯ ವರ್ತನೆ ನೋಡ್ತಾ ಇದ್ದರೆ ಡಿ ಕೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದೇ ಸಂದೇಹ ಇದೆ. ಬೆಳಗ್ಗೆ 7 ಪಕ್ಷವೇ ನನ್ನ ತಾಯಿ ತಂದೆ ಅಂತ ಹಾಡು ಹೇಳು, ಗ್ಯಾಪಲ್ಲೊಂದು ಊಟ ಮಾಡು, ಪಕ್ಷ ಸಂಘಟನೆ ಮಾಡು, ನಿದ್ದೆ ಮಾಡು. ದೊಡ್ಡ ಆಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಆದ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿದ್ದೇನೆ ಅಂತ ಕನಸು ಕಾಣು. ಬೆಳಗ್ಗೆ ಅಲಾರಾಮ್ ಹೊಡೆದ ಮೇಲೆ 7 ಮತ್ತೆ ಪಕ್ಷವೇ ನನ್ನ ತಾಯಿ ತಂದೆ ಅಂತ ಹಾಡು. ಇದೇ ರೂಟೀನ್ ಆಗಬಹುದು. ಕಾದು ನೋಡೋಣ. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡಿಕೊಳ್ಳಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.